ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಹವಾ ಸೃಷ್ಟಿಸಿದ ರಾಘವ್ ಚಡ್ಡಾ ಒಳಬರುವ ಕರೆಗಳ ನಿಷಿದ್ಧ ಮತ್ತು ತಿಂಗಳಿಗೆ 28 ದಿನಗಳ ರೀಚಾರ್ಜ್ ಇವೆರಡನ್ನು ಕುರಿತು ಟೆಲಿಕಾಂ ಕಂಪನಿಗಳನ್ನು ಪ್ರಶ್ನಿಸಿದರು. ಆದರೆ ಪ್ರಶ್ನೆಯಾಗೇ ಉಳಿಯಿತು. ಉತ್ತರ ಇವರೂ ಕೇಳಲಿಲ್ಲ, ಅಲ್ಲಿದ್ದ ಸದಸ್ಯರು ಕೂಡ ಕೊಡಲಿಲ್ಲ. ಸದನದಲ್ಲಿ ನಮ್ಮ ಹೆಮ್ಮೆಯ ಸಾರ್ವಜನಿಕ ಸಂಸ್ಥೆಯಾದ BSNL ಸಂಸ್ಥೆಯನ್ನು ಏಕೆ ಪ್ರಸ್ತಾಪಿಸಲಿಲ್ಲವೆಂಬುದೇ ನನ್ನ ಪ್ರಶ್ನೆ. ಖಾಸಗಿ ಸಂಸ್ಥೆಗಳ ಸೊಕ್ಕನ್ನು ಅಡಗಿಸಲು ಸರ್ಕಾರಿ ಸಂಸ್ಥೆಗಳು ತಲೆ ಎತ್ತಬೇಕಿದೆ. ಸಾರ್ವಜನಿಕ ಸಂಸ್ಥೆಯಾದಂಥ BSNL ಸಂಸ್ಥೆಯನ್ನು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಪಡಿಸಿ ಬಲಪಡಿಸುವುದು ಅತ್ಯಗತ್ಯ. ಉದಾಹರಣೆಗೆ 5G ನೆಟ್ವರ್ಕ್ ಕೊಡುವುದು, ಉತ್ತಮ ನೆಟ್ವರ್ಕ್ ಸಂಪರ್ಕ ಕಲ್ಪಿಸುವುದು. ಇಷ್ಟಲ್ಲದೆ ಈ ಕಾರ್ಯವು ಯಶಸ್ವಿಯಾಗಲು ಪ್ರಜೆಗಳು ಕೈಜೋಡಿಸುವುದು ಅತ್ಯಗತ್ಯ. ಇಷ್ಟಲ್ಲದೆ ಪ್ರಜೆಗಳ ಮನೋಭಾವವನ್ನು ಹೆಚ್ಚಿಸುವುದು ಅತ್ಯಗತ್ಯ. ದೇಶಾಭಿಮಾನ, ನನ್ನ ದೇಶ ನನ್ನ ಹೆಮ್ಮೆ. ರಾಜ್ಯಾಭಿಮಾನ, ನನ್ನ ರಾಜ್ಯ ನನ್ನ ಹೆಮ್ಮೆ. ಭಾಷಾಭಿಮಾನ, ನನ್ನ ಭಾಷೆ ನನ್ನ ಗರ್ವ. ಸ್ವಾಭಿಮಾನ, ನಾನು ನನ್ನದು. ಪ್ರಾಡಕ್ಟ್ ಅಭಿಮಾನ, ನನ್ನ ಪ್ರಾಡಕ್ಟ್ ನನ್ನ ಹೆಮ್ಮೆ. ಪ್ರಜೆಗಳಲ್ಲೊಂದು ಪ್ರಶ್ನೆ. ಉತ್ತಮ ರೀತಿಯಲ್ಲಿ BSNL ಸಂಸ್ಥೆಯನ್ನು ಸ್ಥಾಪಿಸಿದರೆ ನೀವು ಕೈಜೋಡಿಸಿ ಅದರ ಯಶಸ್ಸಿಗೆ ಕಾರಣರಾಗುತ್ತೀರಾ? ತಿಳಿಸಿ. ಕೆಲವರ ಪ್ರಶ್ನೆ. ಸರ್ಕಾರಿ ಸಂಸ್ಥೆ ಎಂದಾಕ್ಷಣ ಗೀಳು ಮನಸ್ಸಿರುವವರು, ಸಂಸ್ಥೆಯು ಖಾಸಗಿಯಾಗಿದ್ದರೆ ಲಾಭವೇ ಮುಖ್ಯ, ಪ್ರಜೆಗಳ ಹಿತಾಸಕ್ತಿಯಲ್ಲ. ಪರ್ಯಾಯ ವ್ಯವಸ್ಥೆ ಎಂದರೆ ಅದುವೇ ನಮ್ಮ ಹೆಮ್ಮೆಯ ಸಾರ್ವಜನಿಕ ಸಂಸ್ಥೆಯಾದಂಥ BSNL ಟೆಲಿಕಾಂ ಕಂಪನಿ. ಒಂದಾನೊಂದು ಕಾಲದಲ್ಲಿ ಅಜಾತ ಶತ್ರುವಿನಂತೆ ಕಂಗೊಳಿಸಿದ್ದ ಕಂಪನಿ ಇಂದು ಗ್ರಾಹಕರ ಅಭಿರುಚಿಗೆ ತಕ್ಕಂತೆ ತನ್ನ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸಿತ್ತು. ಲಕ್ಷಾಂತರ ಮಂದಿಗೆ ಉದ್ಯೋಗದಾತನಾಗಿತ್ತು. ಸಂಸ್ಥೆಯು ಲಾಭದಾಯಕವಾಗಿತ್ತು, ಉತ್ತುಂಗದ ಶಿಖರವನ್ನೇರಿತ್ತು. ಅಷ್ಟರಲ್ಲಾಗಲೇ ಭ್ರಷ್ಟರ ಕಣ್ಣು ಇದರ ಮೇಲೆ ಬಿದ್ದಿತ್ತು. 2G ಹಗರಣದಲ್ಲಿ 1200 ಕೋಟಿ ನಡೆದಿತ್ತು. ಸಂಸ್ಥೆ ನಿಧಾನವಾಗಿ ತನ್ನ ಘನತೆ ಗೌರವ ಸ್ವಲ್ಪ ಕಡಿಮೆಯಾಗಿ ಈಗಲೂ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಸಾವು ಬದುಕಿನ ನಡುವೆ ಹೋರಾಡುವ ICU ಪೇಷಂಟ್ನಂತೆ ಹೋರಾಡುತ್ತಿದೆ. ಚಿಕಿತ್ಸೆಯ ಅವಶ್ಯಕತೆ ಇದ್ದು ಚಿಕಿತ್ಸೆ ಕೊಟ್ಟರೆ ನಿಜವಾಗಿಯೂ ವೀರನಂತೆ ಹೋರಾಡಬಲ್ಲದು. ಖಾಸಗಿಯವರ ಸೊಕ್ಕನ್ನಡಗಿಸಬಲ್ಲದು ನನ್ನ ಹೆಮ್ಮೆಯ BSNL ಸಂಸ್ಥೆ. ಚಿಕಿತ್ಸೆ ಕೊಡುವುದು ಸರ್ಕಾರದ ಕರ್ತವ್ಯ, ಫಲಕಾರಿಯಾಗುವಂತೆ ಮಾಡುವುದು ಪ್ರಜೆಗಳಿಗೆ ಬಿಟ್ಟಿದ್ದು. ಇದರ ಜೊತೆಗೆ BSNL ಡಿಶ್ ಕೂಡ ಲಾಂಚ್ ಮಾಡಬಹುದೇ? ಇದಕ್ಕೆ ಪ್ರಜೆಗಳ ಸಹಕಾರವಿದೆಯೇ? ಪ್ರಜೆಗಳು ಒಟ್ಟಾಗಿ ನಿಂತರೆ ಎಲ್ಲವೂ ಸಾಧ್ಯ. ಈಗಾಗಲೇ ನಿರುದ್ಯೋಗ ಸಮಸ್ಯೆಗಳು ದೇಶದಲ್ಲಿ ಉಲ್ಬಣಿಸಿದ್ದು, ಸ್ವಲ್ಪನಾದರೂ ಕಡಿಮೆ ಮಾಡಬಹುದಲ್ಲವೇ? ಉದ್ಯೋಗವನ್ನು ಸೃಷ್ಟಿ ಮಾಡಬಹುದೇ? ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ರಾಜರು. ಪ್ರಜೆಗಳು ಮನಸ್ಸು ಮಾಡಿದರೆ ಒಂದು ಸಂಸ್ಥೆಯನ್ನು ಉಳಿಸಬಹುದು, ಒಂದು ಸಂಸ್ಥೆಯನ್ನು ಅಳಿಸಬಹುದು. ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಿ. ಪ್ರಸ್ತುತದಲ್ಲಿ BSNL 60,000 ಸಿಬ್ಬಂದಿಗಳನ್ನು ಹೊಂದಿದೆ. ಜಿಯೋ 90,280 ಸಿಬ್ಬಂದಿಗಳನ್ನು ಹೊಂದಿದೆ. ಜಿಯೋ ಸಿಬ್ಬಂದಿಗೆ ನೀಡುವುದು 13 ರಿಂದ 23 ಸಾವಿರದವರೆಗೆ. ಸ್ವಲ್ಪ ಮೇಲ್ದರ್ಜೆಯಲ್ಲಿರುವವರಿಗೆ 30 ರಿಂದ 35 ಸಾವಿರ ರೂಗಳು ಸಂಬಳ ನೀಡುವುದು ಅತಿ ಹೆಚ್ಚು. BSNL 40 ರಿಂದ 60 ಸಾವಿರಗಳವರೆಗೆ ಸಂಬಳ ನೀಡುತ್ತದೆ. ಗ್ರಾಹಕರ ಬಗ್ಗೆ ಹೇಳಬೇಕಾದ ಅವಶ್ಯಕತೆ ಇಲ್ಲ, ಏಕೆಂದರೆ 5G ಅಥವಾ ಉತ್ತಮ ನೆಟ್ವರ್ಕ್ ಸಂಪರ್ಕವನ್ನು ಕಲ್ಪಿಸಿದ್ದರೆ ಪ್ರಜೆಗಳು 100% ಯಶಸ್ವಿ ದಿಕ್ಕಿನತ್ತ ನಡೆಸುತ್ತಾರೆ. BSNL ಸಂಸ್ಥೆಯನ್ನು 125 ಕೋಟಿಯ ಮೊಬೈಲ್ ಬಳಕೆದಾರರಿದ್ದು ಪೂರ್ಣ ಪ್ರಮಾಣದಲ್ಲಿ ಬದಲಾಗಬಹುದು. BSNLಗೆ ಆ ನಂಬಿಕೆ ನಮ್ಮಲ್ಲಿದೆ. ಉತ್ತರ ಪ್ರಜೆಗಳದ್ದು. ಸರ್ಕಾರಿ ಸಂಸ್ಥೆಗಳೆಂದರೆ ಜನರಲ್ಲಿ ಏನೋ ಒಂದು ಮನೋಭಾವ. ವ್ಯವಸ್ಥೆ ಸರಿಯಿದೆಯೇ ಇಲ್ಲವೇ?
BSNL ಸಂಸ್ಥೆಯಲ್ಲಿ ಮತ್ತೊಮ್ಮೆ ಅಭಿವೃದ್ಧಿಪಡಿಸಲು ಹೋದಾಗ ಹಗರಣವಾಗಬಹುದೆಂಬ ಹೂಡಿಕೆ ಇದೆ. ಸಂಸ್ಥೆಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ಅಂಚೆ ಕಚೇರಿ ಖಾತೆಯನ್ನು ತೆರೆದು ಎಲ್ಲ ಚಟುವಟಿಕೆಗಳನ್ನು ಅದರಲ್ಲೇ ನಡೆಯುವಂತೆ ನೋಡಿಕೊಳ್ಳುವುದು, ಎಲ್ಲ ಚಟುವಟಿಕೆಗಳನ್ನು ಡಿಜಿಟಲ್ ಮಾಡುವುದು. ಕೊನೆಗೆ ಎಐಗೆ ಕೊಡುವುದು. ಸಿಬ್ಬಂದಿ ಮತ್ತು ಅಧಿಕಾರಿಗಳ ಮಕ್ಕಳ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸುವುದು. ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಆಸ್ತಿ ಪ್ರಿಪೇಡ್ ಮಾಡುವುದು. ಆಸ್ತಿಯು ಸರ್ಕಾರಿಯದ್ದಾಗಿರಲಿ, ಅದರಲ್ಲಿನ ವ್ಯವಸ್ಥೆ ಸಂಪೂರ್ಣ ಖಾಸಗಿಯದ್ದಾಗಿರಲಿ, ಸಂಬಳ, ವೇತನ, PF ಇತ್ಯಾದಿ. ಸಂಸ್ಥೆಯ ಉದ್ಧಾರಕ್ಕೆ ಯಾವ ಜನನಾಯಕನು ಎಷ್ಟು ಅನುದಾನ ಕೊಡುತ್ತಾನೆಂದು ಈ ಮೂಲಕ ತಿಳಿಯೋಣ.